ಮತ್ತು ಒಂದು ಹಾಳ್ಯಾಗ ಹಾಕಿ ಬಡಿತಾಳ್ರಿ ಅದನ್ನು ರಪ್ 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 ಅಂತೇಳಿ ಬಟ್ಟೆ ಹೆಂಗೆ ಹೋಗಿತೀವಿ ನಾವು ಹಂಗತ್ತೆ ಬಡಿತಾಳ. ಬಡ್ದು ಆಮೇಲೆ ಕೇರಿಂದ ಇವೆಲ್ಲ ಸ್ವಚ್ಛ ಆಕ್ಕವು. ನಮ್ಮ ಪಿಲ್ಲಾಗ ನಮ್ಮ ಮಮ್ಮಿ ಸೋಡಾ ಪುಡಿ ನಿಂಬೆ ಹಣ್ಣು ಹಾಯ್ ಫ್ರೆಂಡ್ಸ, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ನಾವಂತೂ ಸೂಪರ್ ಆಗಿದ್ದೀವಿ, ನೀವು ಕೂಡ ಹಾಗೆ ಅದಿರಿ ಅಂದ್ಕೊಂಡು ಇವತ್ತಿನ ವ್ಲಾಗ ಸ್ಟಾರ್ಟ್ ಮಾಡತ್ತೀನಿ. ವ್ಲಾಗ್ದೊಳಗೆ ನೋಡ್ರಿ ಸೀತಾಪತ್ತಲ ಡೈಲಿ ಹಣ್ಣು ನೋಡೋದೇ ಆಗೈತಿ. ನಾವು ಹೋಗೋಷ್ಟೊತ್ತಿಗೆ ಹಣ್ಣಂತೂ ಆಗಂಗಿಲ್ಲ, ನಮ್ಗೆ ತಿನ್ನೋಕ್ಕೂ ಕೂಡ ಚಾನ್ಸ್ ಇಲ್ಲ. ಇಲ್ಲಿ ಇದ್ದವ್ರಿಗೆ ಚಾನ್ಸ್ ನೋಡ್ರಿ. ಇನ್ನೊಂದಿಷ್ಟು ದಿನದೊಳಗೆ ಇದ್ದವ್ರಿಗೆ ಬಂದುಬಿಟ್ಟು ಅದೇ ಟೈಮ್ಗೆ ನಾವು ಊರಿಗೆ ಹೋಗ್ಬಿಡ್ತೀವಿ. ಇದ್ದು ಅಂದ್ರೆ ಹರ್ಕೊಂಡು ಹೋಗೋಕೆ ಆಗ್ತೈತ್ರಿ, ಇನ್ನೂ ಬಂದಿಲ್ಲ ಅಂದರೆ ಹಿಂಗೆ ಬಿಟ್ಟು ಹೋಗೋದಾಗ್ತೈತಿ. ಅಲ್ಲಿ ನೋಡ್ತಿರ್ಬೋದು ನೀವು ಪಪ್ಪಾಯ, ಇವೇ ಗಿಡ ಒಂಚೂರು ಕೆಳಗಿದ್ದು ಒಂದು ಆಲ್ಮೋಸ್ಟ್ ಹುಡುಗರು ಹತ್ತಾರ ಇಲ್ಲ ಅನ್ನಲ್ಲ, ಗಿಡ ಒಂದು ತೆಳ್ಳಗೈತಿ, ಹತ್ತಾಕೊಂದು ಅನುಕೂಲ ಆಗಲ್ರಿ ಇವು ಕೈಲೇ. ಹಾಗಾಗಿ ಸಣ್ಣ ಹುಡುಗರು ಬಿಟ್ಟಾರ. ಬಹುಶಃ ಮುಂಚಿನ ಗತೆ ತೆಳಗಿದ್ದಿದ್ವು ಅಂದ್ರೆ ಎಲ್ಲರೂ ಹಿಂಗೆ ಕೈಲೇ ಹರಿದು ಬಿಡ್ತಿದ್ರು. ಎಷ್ಟು ಹಣ್ಣಾಗ್ಯಾವ ನೋಡ್ರಿ ಪಪ್ಪಾಯ, ನೋಡ್ರಿ ಇಲ್ಲಿ. ನಮಗೂ ಕೂಡ ಆರಕ್ಕೆ ಆಗಂಗಿಲ್ರಿ ಇಲ್ಲಿ ನೋಡ್ತಿರ್ಬೋದು ಕೆಳಗಿನ ಗಿಡ. ಈ ಗಿಡ ಖಾಲಿ ಬಿಟ್ಟಾರ ನೋಡ್ರಿ, ಬರೀ ಕಾಯಿ ಅಷ್ಟೇ ಅದಾವ, ಹಣ್ಣನ್ನು ಹೆಂಗೆ ಹರ್ದಾರ, ಕಾಯಿ ಅಷ್ಟೇ ಬಿಟ್ಟಾರ, ಹಣ್ಣನ್ನು ಹರ್ದಾರ. ಯಾಕಂದ್ರೆ ಈ ಗಿಡ ಸಾಂದೈತಿ, ಹರಿಬೋದ್ರಿ ಆರಾಮ್ ಕೈಲೇ ನಿಂತರೆ, ಸಣ್ಣ ಹುಡುಗರಿಗೂ ಕೂಡ ನಿಲ್ಲಕ್ತಾವ. ಹಾಗಾಗಿ ಇದನ್ನು ಮಾಡ್ಯಾರ್ರಿ. ಈ ಕಡೆ ಬಂದ್ರೆ ಸೈತಾಕ ರೊಟ್ಟಿ ಮಾಡಾಕತ್ತಾಳ್ರಿ, ಮುಗೀತು ಮಾಡಾಕತ್ತಾಳ ಅನ್ನೋದೇನ್ರಿ. ಹಾಂ, ಮಾಡೋದು ಮುಗಿತ್ರಿ. 2 ಸಲ ಹಿಟ್ಟು ನಡ್ಕೊಂಡು ಮಾಡಿದಿಲ್ರಿ. ಇವು ನೋಡ್ರಿ, ಇವು ಪಿಂಡಿಗಳದ್ದು ಊಟ ಆಗೈತಿ, ಜಳಕ್ಕಾಗೈತಿ. ಇವತ್ತು ರೊಟ್ಟಿ ಉಣ್ಸಿದೆ ರೀ. ಅಕ್ಕನ ಚಾನಲ್ದಾಗ ಹೇಳಿ ನಾವು ರೊಟ್ಟಿ ಹೆಂಗೆ ಉಣ್ತಾನಂತೇಳಿ. ಕೈ ಬಿಡು. ಅವ್ರು ಊಟ ಮಾಡಿ ಜಳಕ ಮಾಡಿಸಿ ಓಂಕಾರ ಮುಕ್ಕೊಂದ ಇವು ಅಡ್ಡಾಡಕತ್ತಾನ. ಪಿಲ್ಯಾರ್ ಬಿ ಚೇಂಜ್ ಮಾಡತ್ತಾನು. ಸ್ನೇಹಾಬಾಯಿ ಏನೈತಿ ಪೂಜೆ ಮಾಡತ್ತಾಳ್ರಿ. ಸಾರು ಇಟ್ಟು ಬಿಡಿಸ್ತಕ್ಕದ್ರ ಮ್ಯಾಗಿ. ಅದೇನು ಬಗುಣಿ ಏನಾಗಲ್ಲ, ಜಳದ ಮ್ಯಾಗ ಇಟ್ರೆ ಅಕ್ಕಿತ್ತಲ್ಲ. ಇಡು ನೀರು. ಯವ್ವ ರೊಟ್ಟಿ ಮಾಡಿ ತಣ್ಣ ನೀರು ಜಾಕ ಮಾಡಿಬಿಡಾಕ, ಇಲ್ಲೆಲ್ಲಿ ನೀರು ಹಾಕೋತಿ. ಆ ನೀರು ಬೇರೆ, ಈ ನೀರು ಬೇರೆ. ಬಿಸಿ ನೀರ್ ಹಾಕಿ ತಗೋಬೇಕಾಗಿತ್ತು. ಅವು ಅರ್ಧ ಮಾಡ್ತು ತಣ್ಣೀರು ಮೊದ್ಲ ಒಂಥರ ಬೆವರು ಜಿಗಿದಂಗ ಆಗಿ ಕೂದಲೆಲ್ಲ ಜಿಗಿಟಾಗ್ಬಿಟ್ಟಾವ. ಚಂದಾಗಿ ಎಣ್ಣೆ ಹಚ್ಕೊಂಡು ನಾಳೆಗೆ ತೆಲೆ ತಗೋಬೇಕು. ಬಿಸಿ 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 ನೀರು ಹಾಕಿ ರೊಟ್ಟಿ ಮಾಡಿ ನೋಡ್ರಿ ಫ್ರೆಂಡ್ಸ್. ರೊಟ್ಟಿ ಮಾಡಿ ಕುತ್ಕೊಂಡು ಒಟ್ಟು ಕುತ್ತಲ್ಲಿ ಕೆಲಸ ಮಾಡಕ್ ಭಾಳ ಖುಷಿ ರೀ. ಎಷ್ಟು ಮಾಡಂದ್ರೆ ಮಾಡ್ತೀನಿ, ಎದ್ದು ಓಡಾಡ್ ಮಾಡಂದ್ರ ಬೇಸರ. ಹಂಗ ನೋಡ್ರಿ, ನಾನು ಚಟ್ನಿ ಹರದ್ ನೀವು ಮನ್ಯಾಗ ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಟಮಾಟಿ ಎಲ್ಲ ಹುರ್ಕೊಂಡು ಬೆಳ್ಳುಳ್ಳಿ, ಜೀರಿಗೆ, ಒಂಚೂರು ಉಪ್ಪ, ಒಂದೆಳ್ಳ ಬೆಲ್ಲ ಒಗದು ಚಟ್ನಿ ಹರಿದೀನಿ ರೀ. ನೋಡ್ರಿ ಇಲ್ಲಿ ಹೆಂಗೆ ಹರಿದೀನಿ ಚಟ್ನಿ. ಕಲ್ಲಾಗ ಹರಿದಿರೋ ಚಟ್ನಿ ಜಿಗಿ 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 ಹಂಗೆ ಐತೆ ನೋಡ್ರಿ. ಇದೇ ಮಿಕ್ಸಿಗೆ ಹಾಕಿದ್ರೆ ಹಿಂಗೆ ಆಗಲ್ರಿ, ಅದೊಂಥರ ಫುಲ್ ಸಣ್ಣದಂಗೆ ಆಗ್ಬಿಡ್ತೈತಿ ಚಟ್ನಿ. ಅದಕ್ಕೆ ಹಾಕಿದ್ದು ಸೈತಕ ಮಿಕ್ಸರ್ಗೆ ಹಾಕಿದ್ದು ಒಂದು ಸ್ವಲ್ಪ ತಗಾನ ಕರ್ಗಾಗ್ಬಿಡ್ತೈತಿ ಚಟ್ನಿ. ಮೇಲಿದು ಕರ್ಗಾಗ್ಬಿಡ್ತೈತಿ. ಇದು ಹಂಗೆ ಹಂಗಿಲ್ರಿ, ಹಿಂಗೆ ಹಸಿರು ಹಿಂಗೆ ಇರ್ತೈತಿ. ಕಡೆ ಬಂದ್ರೆ ಬೆಂಡೆಕಾಯಿ ಪಲ್ಯ ಮಾಡೀನಿ ನೋಡ್ರಿ. ಈ ಸದ್ದ ಚಟ್ನಿ, ಬೆಂಡೆಕಾಯಿ ಪಲ್ಯ, ಜೋಳದ ರೊಟ್ಟಿ ಊಟ ಮಾಡಿಬಿಟ್ರೆ ಮಸ್ತ್ ಊಟ ಆಗ್ತೈತಿ. ಕರಿ ಊಟ ಮಾಡಿ ಆಮೇಲೆ ಸಿಗ್ನು ಬಾಯ್. ಹಾಂ, ರೊಟ್ಟಿ ತಿಂದವಾಗ ರೊಟ್ಟಿ ಅಂತ ಊಟ ಅಲ್ಲ, ಏನದು ದೋಸೆ ಊಟ ಅಲ್ಲ ಅಂತ ರೊಟ್ಟಿ ಅಂತ ಗಟ್ಟಿ ಇಲ್ಲ. ಹಾಂ, ಅಂದ್ರೆ ದೋಸೆ ತಿಂದು ಊಟ ಅಲ್ಲ ಅಲ್ಲದು. ನಮ್ಮ ಮಕ್ಕಳಿಗೆ ಬಂದಿಗಂತೂ ಅಲ್ಲ, ದೋಸೆ ಮಾಡಿದ್ರೆ ಕಿರಿಕಿರಿನೂ ಅವು ಜಗ್ ದಗದನ ಸಾಗಲ್ಲದು, ಹಂಗಾತೈತಿ. ಇಲ್ಲೇ ಮುಸ್ರೆ ಗಿಡ ಹಿಂದಗಡೆ ಐತಿಟ್ರತ್. ಓಕೆ ರೀ, ಆಮೇಲೆ ಸಿಗೋಣ ಬಾಯ್. ಚಪ್ಪಲ್ ತೆಗಿ ಮಮ್ಮಿ, ಮಾಡ್ಬಲ್ಲ. ಚಪ್ಪಲ್ ಹಿಡ್ಕೊಂಡಿದ್ ಮಾಬೇಡ ಅಂತ ಮಮ್ಮಿ ಮಾಡ್ಬಲ್ಲ. ಚಪ್ಪಲ್ ಫ್ರೆಂಡ್ಸ ಬರ್ರಿ, ನಮ್ಮ ಶ್ರೀ ಏನು ಉಗುರ್ತಿ ಆತೀನಿ. ಇಷ್ಟೊತ್ತಿಂತ ಅಕ್ಕ ಪಿಲ್ಲು ಉಗುರು ತೆಗೆದ್ಲು.
ನಾನು ಆಗ ಹಿಂಗ್ ಮಾಡ್ತಿ ಅಂತ ನಾ ಕರ್ಸ್ಕೊಂಡಿನಿ ಮತ್ತಿಲ್ಲ ಇವ್ನು ಹೆಂಗ್ರಿ ಮಮ್ಮಿ ಅಲ್ಲ ನಿಮ್ಮ ಪಾಪಡಿ ಇದು ಬರ್ತದ್ಲಲ್ಲಿ ಅವು ಓಡಿಗಳು ಅಂದ್ರಲ್ಲ ನೀವು ನಾವು ಹೋಗಲ್ಲ ಅನ್ಕಿನ ಅಷ್ಟು ದೊಡ್ಡ ಮನೆಗೆ ಬಂದಿದ್ಲಂದಲ್ಲ ಸಣ್ಣಪಟ್ಟು ನನ್ನ ದೊಡ್ಡ ಮಾಡ್ಕೋಬೇಕೀಗ ದೊಡ್ಡರದಾರ ಬಿಡು ನಿನ್ಕಿನ ಅಲ್ಲ ನಮ್ಮ ಮಂದಿ ಕೆಂದಿಕಿ ಹೌದಾ ನೋಡ್ತೀವಿ ಲಕ್ಷ್ಮಿ ಅನ್ನ ಇದು ಹಾಯ್ ಫ್ರೆಂಡ್ಸ ಬರ್ರಿ ಈಗ ನಾನು ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ನೋಡ್ರಿ ಇಷ್ಟು ಬೆಳ್ಳುಳ್ಳಿ ಹೆಂಗೆ ಸುಲ್ದೀವಿ ಯಾಕೆ ಸುಲ್ದೀವಿ ಅಂತ ಅನ್ನಿಸ್ತಿರ್ಬೋದು ಬೆಳ್ಳುಳ್ಳಿ ಇಷ್ಟು ಒಂದೇ ದಿನ ಕೈಲೇ ಸುಲಿಯೋಕ್ಕಂತೂ ಸಾಧ್ಯನೇ ಇಲ್ಲ ರೀ ಎಷ್ಟು ಜನ ಸೇರಿ ನಾವು ಬೆಳ್ಳುಳ್ಳಿ ಸುಲ್ತೀವಿ ಅಂದರೂ ಕೂಡ ಈ ಥರ ಬೆಳ್ಳುಳ್ಳಿ ಸುಲಿಯೋಕೆ ಆಗಂಗಿಲ್ಲ ಮನೆಯವ್ರಿದ್ದಾಗ ಫಂಕ್ಷನ್ದಾಗ ಎಲ್ಲರೂ ಒಂದು 10-12 ಮಂದಿ ಕೂಡ ಸುಲಿಯಕತ್ರ ಸುಲಿಬೋದು ಏನೋ ಆದ್ರೆ ಬೇಸರ ಆಗ್ತೈತ್ರಿ ಇನ್ನೊಂದು ಬೆಳ್ಳುಳ್ಳಿ ಸುಲಿಯಾಗ ಅಬ್ಸರ್ವ್ ಮಾಡ್ಕೊಂಡು ನೋಡಿ ಒಂದು ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಸುಲಿದ್ರಿ ಅಂತಂದ್ರೆ ಯಾವ ಬಳ್ಳಿಲೆ ಸುಲಿದಿರ್ತೀವಲ್ಲ ಅಲ್ಲೆಲ್ಲ ಹಿಂಗೆ ಉಗುರಿಲೆ ಹಿಂಗೆ ಮಾಡಿ 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 ಕೈನೇ ಹಿಂದಾಗಡೆ ಊರಕ್ಕೆ ಚಲೋ ಆಗ್ಬಿಡ್ತೈತ್ರಿ ಆ ತ್ರಾಸ ಅದು ಅನುಭವ ಇದ್ದವ್ರಿಗೆ ಗೊತ್ತಾಗ್ತೈತಿ ನಿಮಗೂ ಕೂಡ ಆ ಥರ ಆಗಿತ್ತು ಅಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಇದು ಯಾಕಪ್ಪ ನಾವು ಸುಲ್ದೀವಿ ಅಂತಂದ್ರೆ ಮಸಾಲೆ ಖಾರ ಮಾಡಕ್ಕೆ ನೋಡ್ರಿ ಮಮ್ಮಿ ಸೈತಾಕ ವಿಡಿಯೋ ತೊಗೊಂಡಾಳ ಹಂಗಾಗಿ ನಾನು ವಿಡಿಯೋ ತೊಗೊಳ್ಳಿಲ್ಲ ಮಸಾಲೆ ಖಾರಕ್ಕೆ ಮಮ್ಮಿ ಇವನ್ನ ಯಾವ ಥರ ಸುಲಿದ್ಲು ಅಂದ್ರೆ ಮೊದಲ ಒಂಚೂರು ಜೋಳದ ಹಿಟ್ಟು ಹಚ್ಚಿ ಆಮೇಲೆ ಒಳ್ಳೆಣ್ಣೆ ಹಾಕಿ ಎಲ್ಲ ಕಡೆ ಈ ಥರ ಮಿಕ್ಸ್ ಮಾಡಿ ಬಿಸಿಲೊಳಗೆ ಒಣಕಿದ್ ಬಿಟ್ಟಿಡ್ರಿ ಹಾಳಿ ಮ್ಯಾಗ ಬಿಸಿಲಾಗ ಒಣಕಿಂದ ಮತ್ತೇನೈತಿ ಒಂದು 2-3 ಸಲ ಕೈ ಆಡ್ಸಿದ್ರಿ ಪೂರ್ತಿ ಇದು ಆಗಲಿ ಅಂತೇಳಿ ಕೈ ಆಡ್ಸಿ ಬಂದಾಳಲ್ರಿ ಒಳ್ಳೆ ನಾವು ಬೆಳ್ಳುಳ್ಳಿ ತರ ಟೈಮ್ ಅನ್ನೋದ್ರಾಗನ ಎಲ್ಲ ಆಲ್ಮೋಸ್ಟ್ ಅಲ್ಲ ಸೊಟ್ಟಿ ಸುಲಿದು ಬಿಟ್ಟಿದ್ವು ಇವು ಮತ್ತು ಒಂದು ಹಾಳ್ಯಾಗ ಹಾಕಿ ಬಡಿತಾಳ್ರಿ ಅದನ್ನು ರಪ್ ಅಂತೇಳಿ ಬಟ್ಟೆ ಹೆಂಗೆ ಹೋಗಿತೀವಿ ನಾವು ಹಂಗತ್ತೆ ಬಡಿತಾಳ ಬಡ್ದು ಆಮೇಲೆ ಕೇರಿಂದ ಇವೆಲ್ಲ ಸ್ವಚ್ಛ ಆಕ್ಕವು ಉಳಿದು ಇನ್ನೊಂದಿಷ್ಟು ಸೊಟ್ಟಿದ್ದು ಅವು ಇವು ಏನೈತಿ ಕಡ್ಯಾಕ್ ಮಾಡಿ ಒಂದು ಸ್ವಲ್ಪ ಕೈಲಿ ಅವು ಸುಲಿಲಾರ್ದು ಏನೈತಿ ಕೈಲೇ ಸುಲಿದ್ಲಂದ್ರೆ ಮುಗಿದೋತ್ ನೋಡ್ರಿ ಬೆಳ್ಳುಳ್ಳಿ ಎಷ್ಟು ಪೂರ್ತಿಯಾಗಿ ಮಸ್ತ್ ಕ್ಲೀನಾಗಿ ಬಿಡ್ತಾವೆ ಈಗ ನಾಳೆಗೆ ಮಸಾಲೆ ಖಾರಕ್ಕೆ ರೆಡಿ ಮಾಡ್ಬೇಕಂತ ಮಾಡೀವ್ರಿ ಎಲ್ಲ ತೊಗೊಂಬಂದಾಳ್ರಿ ಅಲ್ಲ ತೊಗೊಂಬಂದಾಳ ಮಸಾಲೆ ಹೆಚ್ಚ ತೊಗೊಂಬಂದಾಳ ನಾಳೆ ಊರ್ಯ ಮುಂದಾಗ ತೋರಿಸ್ತೀನಂತ ಎಷ್ಟೋ ಸಲ ತೋರಿಸಿ ನಾವು ಮಸಾಲೆ ಖಾರ ನಮ್ಮ ಮನೆಯೊಳಗೆ ಹೆಂಗೆ ಮಾಡ್ತೀವಿ ನಾವು ಅಂತೇಳಿ ಮಸಾಲೆ ಖಾರ ಅಂತೂ ಜಾಸ್ತಿ ಮಾಡ್ತೀವಿ ಈ ಸಲ ನನಗೆ ಕೆಂಪು ಖಾರ ಬೇಕಾಗೈತಿ ಸವಿತಾಕಾಗ ಮಸಾಲೆ ಖಾರ ಬೇಕಾಗೈತಿ ಮೊನ್ನೆ ಸಲ ಮಸಾಲೆ ಖಾರನ ನಾನು ಮಾಡಿಸಿದ್ನಿ ಕೆಂಪು ಖಾರನ ಇಲ್ಲ ಸವಿತಾಕನು ಅವ್ರ ಮನೆ ಓಪ್ಲಿಂಗ್ ಮುಂಚೆ ಮನೆ ಓಪ್ಲಿಂಗ್ ಆದಮೇಲೆ ಒಮ್ಮೆ ಮಾಡಿಸಿದ್ದಳ್ರಿ ಆಕಿನೂ ಅಲ್ಲೆಲ್ಲ ಕುಡ್ಸಲ್ಲ ಅಂತೇಳಿ ಈಗ ನೋಡೋಣಂತ್ರಿ ಏನಾಗುತ್ತಾ ಅಂತೇಳಿ ಸದ್ಯಕ್ಕೆ ಚಹಾ ಮಾಡಾಕತ್ತೀನಿ ರೀ ಚಹಾ ಕುದಿಯಾಕತ್ತೈತಿ ಮಮ್ಮಿಯರೆಲ್ಲ ಹೊರಗೆ ಕೂತಾರ ಅಲ್ಲೋಗಿ ಚಹಾ ಕುಡಿಬೇಕು ಬಾರಿ ಚಹಾ ಕುಡ್ದು ನಾವು ನಿಮ್ಗೆ ಆಮೇಲೆ ಸಿಗ್ತೀವಿ ಬಾಯ್ ಅದೇ ಶುಂಠಿ ಹಾಕಿರ್ತೈತ ಕೆಮ್ಮ ಹೋಗ್ತದ ಕುಡಿ ಶುಂಠಿ ಅಲ್ಲ ಅಂತಾರ ಬಾಯಾಗ ಹಾಕೊಂಡ್ಬಿಡು ಯಾರು ಗಾಲುನ ನಮ್ಮ ಪಿಲ್ಲಾಗ ನಮ್ಮ ಮಮ್ಮಿ ಸೋಡಾ ಪುಡಿ ನಿಂಬೆ ಹಣ್ಣು ಕೆಮ್ಮ ಹೋಗ್ತದ ಅಂತೇಳಿ ಸೋಡಾ ಪುಡಿ ನಿಂಬೆ ಹಣ್ಣು ಕುಡ್ಸಾಕತ್ತಾಳ್ರಿ ಸಿರು ಹಂಗ್ಯಾಕ ಬಾಗಿ ಇಟ್ಕೋಬಾರ್ದು ಶಕ್ತಿ ಭಾರಿ ಬಂತು ಇನ್ನೊಂದು ನಿಂಬೆ ಹಣ್ಣಿದ್ರೆ ಇನ್ನೊಂದು ಮಾಡೋದು ನಿಂಬೆ ಹಣ್ಣಿದ್ರೆ ಹಂಗೆ ಮಾಡತ್ತೀನಿ ನೀನ ಮುಚ್ಚಿಗೆ ಚೀಡ್ತೀಯ ನಿಂಬೆ ಹಣ್ಣು ಕೊಡ್ತೀರಿ ಲಕ್ಷ್ಮಿ ಬಂದೋಡ ಉಂಡೆನಾ ಉಂಡಿ ಕಡೆ ಮಜಾ ಮಾಡ ಬಂದು ಅಲ್ಲಿ ಬಾ ಇಲ್ಲ ಕತ್ತಲ್ವಾ ಬಾ ಎಷ್ಟು ನಾಚಿಗವ ನಿನಗೆ ಗಾಳಿ ಸಿರಿಯಾ ಊಟ ಆತನ್ರವ ಊಟ ಇಲ್ಲಿ ಮಾಡ್ಬೇಕ್ರಿ ಹುಡುಗರು ಕೂಡ ಬ್ಯಾಸರನಾಗುತ್ತ ಕಾಮಿಡಿನಾಗುತ್ತ ಅದೇನು ಸಿರಿ ಅದೇನು ಏನು ಸ್ಪ್ರೇ ಹಾ ಹಾಕ ಏಯ್ ಅಲ್ಲೇ ಶ್ರೀ ಉಚ್ಚಿ ಬಿಡ್ತಾವ ಬಾಯಿ ಗಾಣ ಆ ರುಚಿ ಒಂದು ಡ್ಯಾನ್ಸ್ ಮಾಡು ಸಿರಿ ಒಂದು ಡ್ಯಾನ್ಸ್ ಅಯ್ಯೋ
ಅಯ್ಯ ಅಯ್ಯ ಏಯ್ ಯಾಕ ಚಂದ್ರು ಮಾಮ ಬರ್ತಾನೆ ಬಾಯಿ ಕಡೆ. ನೀನು ಕೋತಿ ಮಂಗ್ನಂಗೆ ಮಾಡ್ತೀಯಲ್ಲ ಹುಡುಗ. ಹೊಟ್ಟೆ ನೋಸ್ತದ ಅಂತ ಹೇಳಿದ್ದಿಲ್ಲ. ನಿಂಬೆ ಹಣ್ಣು ಸೋಡಾ ಪುಡಿ ಕುಡಿದ್ರ ಹೊಟ್ಟೆ ನೋಸೋದು ನಿಂದಿರುತ್ತಪ್ಪ. ಅಲ್ಲ ನಾನು ಕುಡ್ತೀನಿ ನಿಲ್ಪಿಲ್ಲ ಉಗುಳಂಗಿತ್ತಂದ್ರ ನಿಂಬೆ ಹಣ್ಣು ಸಸ್ತದ ನಿನಗೆ. ಹಾ ಅವ ಇನ್ನೂ ಹಾಕೊಂಡು ಕುಡಿತಾನೆ ಭಾಳ ಇನ್ನೂ ಇದ್ದಂಗೆ ಇರ್ತದ ಅದು. ಶ್ರೀ ಏ ಶ್ರೀ ಇನ್ನೂ ಸೇಮ್ ಏ ಮುಂಜಾನೆ ಸಾಲಿಗೆ ಹೋಗಿದ್ದೆ ಹೋಗಂಗ್ಲೇನು ಯಾಕ ಪಿಲ್ಲು ಅವ್ನ ಕರ್ಕೊಂಡು ಸಾಲಿಗೆ ಹೋಗ ಪಿಲ್ಲು ನೀನು. ನಿಂಬೆ ಹಣ್ಣು ಉಪ್ಪು ಹಾಕಿ ಬರೇ ಕಲಸ್ಬೇಕಾ. ಆಮೇಲೆ ಇನ್ನೂ ಹಾಕಿ ಹಾ ಶಾಣೆ ಅಕ್ಕಿಯಪ್ಪ ಸಾಲಿಗೆ ಹೋಗ್ಬೇಕು. ಶಾಣೆ ಅಕ್ಕಿ ಅಪ್ಪಾಜಿ ಹೋಗ್ಬೇಕು. ನೀ ಸಾಲಿ ಕಲಿತಿಲ್ಲ, ನೀ ಪೊಲೀಸ್ ಅಕ್ಕೆ ಏನಕ್ಕೆ ಒಪ್ಪಿಗೆ ಹಂಗಂತೀವಿ ನಾವು. ಯಾಕೆ ಹೋಗಲ್ಲ ಹೇಳು, ಯಾಕೆ ಹೋಗಲ್ಲ ನೀನು ಸಾಲಿಗೆ? ಹಾಯ್ ಮಾಡಿಬಿಡ್ರಪ್ಪ ಇಬ್ರು ಕೂಡಿ ಹಾಯ್ ಮಾಡ್ತಿಲ್ಲ. ಇದು ಗಾಡಿ ಭಾಳ ಮೆರವಣಿಗೆ ನಡೀತದೆ. ಅಪ್ಪಿ ಹಾಯ್ ಮಾಡಪ್ಪಿಲ್ಲು ನೀನು ಶ್ರೀ ಏನಾರು ಹೇಳಪ್ಪ ನೀನು. ನೀವ್ ಬಂದಿದ್ರಪ್ಪ ನಿಮ್ಮ ಮನ್ಯಾಗ ಸಿರಿ? ನಿಮ್ಮ ಮನೆಗೆ ಎಷ್ಟು ಬಂದಿದ್ರಿ ತಮ್ಮ ಹೇಳು ಮಾತಾಡೋ. ಸರಿ ಹಂಗ ಸರ್ ನಾನು ಕಾಲ್ ತೆಗಿತೀನಿ. ಸರಿ ಒಟ್ಟ ಆಸರ ನಮ್ಮ ಶ್ರೀ ಸೊಂಟನೇ ಇಲ್ಲ ನಂಗೆ. ಎಲ್ಲಿ ಕೂತ್ರು ನಿಂತರು ಆಸರ. ಬರ್ರಿ ಹಂಗಲ್ಲ ಸೈಕಲ್ ಮಾಡತ್ತಾಳ ಇಷ್ಟು ಕೂತೀವಿ ಇನ್ನೂ ಟೈಮ್ ಪಾಸ್ ಮಾಡತ್ತೀವಿ. ಊಟ ಇಲ್ರಿ, ಈಗಿಂದ ಊಟ ಆಗೈತಿ, ಇವಂದು ಊಟ ಆಗೈತಿ. ಚಿಲ್ಡ್ರನ್ ಪಲ್ಡ್ರನ್ ಎಲ್ಲ ಆಗೈತ್ರಿ. ಈಗ ದೊಡ್ಡವ್ರ ಅಷ್ಟೇ, ಈಗ ಬಿಗ್ ಬಾಸ್ಗಳದಷ್ಟೇ ಇಲ್ಲಿ ಸದ್ಯ. ಊಟ ಮಾಡಿದೆ ಇಲ್ಲಿ ಉಂಡಿಲ್ಲ ನೆನಪು ಹೋಗೈತಿ. ಏನು ಉಣ್ಬೇಕಂತ ಮಾಡಿ ಈಗ ಏನ್ ತಿಂತಿ? ಅಲ್ಲೆಲ್ಲ ಬೊಲ್ಲಲ್ಲ ಮಾಡ್ತಾನೆ ನಮ್ ಚಿರ್ರಪ್ಪ. ಬರ್ರಿ ಲಾಗ್ನ ಈಗ ಸ್ಟಾರ್ಟ್ ಮಾಡಾಕತ್ತೀನಿ. ನಿನ್ನೆ ಲಾಗ್ನ ಎಂಡ್ ಮಾಡಕ್ ಆಗ್ಲಿಲ್ಲ, ರಾತ್ರಿ ಆಯ್ತು. ಏನೋ ಮಾತಾಡ್ಕೊಂಡು ಹಂಗೆ ಕುಂತ್ವಿ ಅನ್ನೋದಕ್ಕಿಂತ ವಿಡಿಯೋ ಮಾಡಕ್ಕೆ ಒಂಥರ ಬೇಜಾರಾಗ್ಬಿಡ್ತೈತ್ರಿ. ಅಲ್ಲಿ ಹೋಗಿ ಇಲ್ಲಿ ಹೋಗ ಅದೇ ಆಗೈತಿ ಇದೇ ಆಗೈತಿ ಅಂತೇಳಿ ಕುಂತೆ ಟೈಮ್ನ ವೇಸ್ಟ್ ಮಾಡಿಬಿಡ್ತೀವಿ. ಇವತ್ತು ಅಮಾವಾಸ್ಯೆ, ಮನೆ ತೊಳೆದು ಎಲ್ಲಾನು ಮಾಡೀನ್ರಿ. ಕಸ ಹುಡುಗಿ ಮನೆ ಒರೆಸಿ ಅಕ್ಕನ ಚಾನಲ್ದೊಳಗೆ ಈ ಥರ ಹೇಳಿ ನಾನು ಏನು ಮಾಡೀನಿ ಅಕ್ಕ ಏನು ಮಾಡ್ಯಾಳತ್ತ ನಾವಿಬ್ಬರು ಸೇರಿದ್ವಿ ಅಂದ್ರೆ ಬರೀ ಇದೊಂಥರ ಜುಗಲ್ ಬಂದು ಇದ್ದಂಗೆ ರೀ. ನಾನು ಮಾಡಿದ್ದೀನಿ ನೀನು ಮಾಡಿ ಅಂದ್ರೆ ಆಕಿ ಕುಂತ್ ಬಿಡ್ತಾಳೆ. ಅವ್ರ ಊರಾಗ ಹೆಂಗೆ ಕುಂದಿರ್ತಾರ ಅಲ್ಲೇ ಇಟ್ಟು ನೋಡಿ ರಟ್ಟಿನ ಬಾಕ್ಸಿನ ಮಗ್ಲ. ಅವ್ರ ಊರಾಗ ಹೆಂಗೆ ಲೇಟಾಗಿ 11 ಗಂಟೆಗೆ ನಾಷ್ಟ, ಮಧ್ಯಾಹ್ನ 3 ಗಂಟೆಗೆ ಊಟ, ರಾತ್ರಿ 11 ಗಂಟೆಗೆ ಊಟ ಮಾಡ್ತಾರಲ್ಲ ಹಂಗತ್ತೆ ಆಕೆ ಕುಂತ್ ಬಿಡ್ತಾಳೆ. ನನಗೆ ಹುಡುಗರಿಗೆ ಟೈಮ್ ಆಗ್ಬೇಕು. ನಾನು ಎಷ್ಟು ಲೇಟ್ ಆದ್ರೂ ನಡಿತೈತಿ. ಯಾಕಂದ್ರೆ ಮಧ್ಯಾಹ್ನ ಮಲ್ಕೊಳಕ್ಕೆ ನೋಡ್ತಿರ್ತಾರ, ಮುಂಜಾನೆ ಎದ್ದಿರ್ತಾರ ಅವ್ರು 6 ಗಂಟೆ. ಇವ್ರಂಗೆ ಸ್ನೇಹರಂಗೆ 8-9 ತನ ಬಿಟ್ರೆ ಮಕ್ಕೋತಾರ. ಇಲ್ಲಿ ಗಲ್ಲ ಜಲ್ದಿನೇ ಎದ್ದು ಬಿಡ್ತಾರೆ. ನಮ್ಮ ಮಮ್ಮಿ ಎದ್ದು ಹೊರಗೆ ಹೋಗಿ ಕುಂತ್ಲು ಅಂದ್ರೆ ಮುಗಿದೋದು. ಬಾಕ್ಲ ತೆಗೆದ್ರು ಶಿವ ಅವರಿಬ್ರು ಎದ್ದು ಬಿಡ್ತಾರ. ಹಾಗಾಗಿ ಮತ್ತು ಜಲ್ದಿ ಎದ್ದಿರ್ತಾರೆ ನೋಡ್ರಿ. 8-9 ಮಕ್ಕಳಿಗೆ ಒಟ್ಟಿಗೆ ಏನಾದರೂ ಆದ್ರೆ ಚಲೋ ನನಗೆ. ಅದ್ರಾಗ ನನಗೇನು ಎಲ್ಲಿ ಹೋದ್ರೂ ಒಟ್ಟು ನಾನು ಅವ್ರ ಮೊದಲು ಅವ್ರ ಹೊಟ್ಟಿಗೆ ಅವ್ರ ಜಳಕ ಅವ್ರ ಭರ್ತಿ ಒಟ್ಟಿಗೆ ಇರಬೇಕು ಅಂದ್ರೆ ನನಗೆ ನಿವಾಂತ ಇರಕ್ಕೆ ಬರ್ತೈತಿ. ಇಲ್ಲ ಅಂದ್ರೆ ನನಗೂ ಏನೋ ನಿವಾಂತ ಅನ್ಸಂಗಿಲ್ಲ, ಸುಮ್ಮನೆ ಇರೋಕ್ಕೂ ಆಗಂಗಿಲ್ಲ. ಹಾಗಾಗಿ ಅವ್ರ ಸಂಬಂಧ ನಾನು ಮಾಡಲೇಬೇಕಾಗುತ್ತೆ. ಅರ್ಜೆಂಟ್ ಎದ್ದು ಆಕೆಗೆ ನಾನು ಅನ್ನೋದು ಒಟ್ಟು ನೀ ಮಾಡಲಿಲ್ಲ ನಾ ಮಾಡಿದ್ನಿ, ನಾ ಕಸ ಹುಡುಗಿದ್ನಿ, ಮನೆ ಒರೆಸಿದ್ನಿ ಅಂತೇಳಿ ಹಿಂಗೆ ಒಟ್ಟು ಕಂಟಿನ್ಯೂ ಸ್ಟಾರ್ಟ್ ಇದ್ದೇ ಇರ್ತೈತಿ. ಬರೀ ಈಗ ಹಂಗೆ ಪೂರ್ತಿ ಲಾಗ್ನ ಹೆಂಗಿರುತ್ತೆ ಅಂತೇಳಿ ನೋಡ್ಕೊಂಡು ಬರೋಣಂತ. ನಿನ್ನೆ ವಿಡಿಯೋದೊಳಗೆ ಪಪ್ಪಾಯ ಹಣ್ಣು ಎಷ್ಟಿದ್ದು ಅಂತೇಳಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ನಿ. ನಿನ್ನೆ ಕಂಟಿನ್ಯೂ ಅದೇ ವಿಡಿಯೋನ ಐತಿ. ಈಗ ಒಂದು ಹುಡುಗಾಗ ಮ್ಯಾಗ ಹತ್ತಿಸಿ ಹರ್ಷಾಳ್ರಿ ಸೈತಾಕ ನೋಡ್ತಿರ್ಬೋದು. ಯಾಕ ಯಾವುದು ಸಕ್ರೆ ತಿನ್ಬಾರ್ದು ಗುಂಡಣ್ಣ. ಬಾಯ್ ಜಾ. ಸದ್ಯಕ್ಕೆ ಕಡ್ಲಿ ನೆನೆ ತಿನ್ರಿ.
ಮೊನ್ನೆ ಸ್ನೇಹ ಪಲ್ಯ ತಿಂದ ಅಂದ್ವಲ್ಲ ಸ್ನೇಹ, ಇಷ್ಟ ಇಲ್ಲ ನಿನಗೆ ಪಲ್ಯ? ಸರಿ ಅಲ್ಲ ಮಾಡಿದ್ರತ್ ಅಂತೇಳಿ ಕಡ್ಲಿ ನೆನೆ ಇಟ್ಟಿದ್ದೆ ಮುಂಜಾನೆನೆ, ಸ್ವಲ್ಪ ಜಾಸ್ತಿನೇ ನೆನೆ ಇಟ್ಟಿನ್ರಿ. ಮಧ್ಯಾಹ್ನ ಇಲ್ಲ ಅಂದ್ರೆ 4-5 ಸುಮಾರು ಪಲ್ಯ ಮಾಡ್ತೀನಿ. ಇದನ್ನು ಸದ್ಯಕ್ಕೆ ಅರ್ಜೆಂಟಿಗೆ ಅಂತ ಏನಿಲ್ಲ. ಮಧ್ಯಾಹ್ನಕ್ಕೆ ಸೈತಾಕ್ ಏನಾದರೂ ಅನ್ನ ಅದು ಮಾಡ್ತೀನಿ ಅಂತೇಳಿ ಅಂದಾಳ. ನೋಡೋಣ ಅಂತ ಏನು ಮಾಡ್ತಾಳ ಗೊತ್ತಿಲ್ಲ. ಆಕಿನ ಮೇಲೆ ಬಿಟ್ರೆ ಲೇಟ್ ಆಗಿಬಿಡ್ತೈತಿ. 12 ಗಂಟೆ ತನಕ ನೋಡ್ತಿದ್ರಿ. 12 ಗಂಟೆಗೆ ಮಾಡ್ಲಿಕ್ಕೆ ಬಡ ಅವ್ರಿಗೆ ಸರ್ಕ ಮಾಡಿ ತಿನ್ನಿಸಿದ್ನಿ ಅಂದ್ರೆ ಅವ್ರೊಂದು ಸ್ವಲ್ಪ ಅಡ್ಡಾಡಿ ಮಧ್ಯಾಹ್ನ ಮುಕ್ಕೋಸ್ಬಿಡ್ತೀನಿ. ನನಗೂ ರಿಲ್ಯಾಕ್ಸ, ಅವರಿಗೂ ರಿಲ್ಯಾಕ್ಸ್ ರೀ. ಇಲ್ಲ ಅಂತಂದ್ರೆ ಮುಗಿದ ಕತಿ. ಮಮ್ಮಿ ಗೆಣಸು ಕುರ್ಸಾಡ್ರಿ. ಗೆಣಸು ಭಾರಿ ಚಂದ ರೀ. ಯವ್ವಾಗ ಎಲ್ಲ ಗೆಣಸ ಕುಡ್ಕೆಗೆ ಅಕ್ಕಿ ಕುದಿಸ, ಹಲ್ಲು ಬೆಲ್ಲ ಕಲಸ ತುತ್ತ ಮಾಡಿ ಉಣಸ. ಕರೆ ಅಂದ್ರೆ ಇವನ್ನ ನಾವು ಬರೋ ದಿನಾನೇ ಕುರ್ಸ್ಯಾರ್ರಿ ಮಮ್ಮಿ. ಇವತ್ತು ಹೊರಗೆ ತೆಗ್ದಿರ್ತೈತಿ. ಅವತ್ತು ಯಾರು ತಿನ್ನಲೇ ಇಲ್ಲ. ತಿಂತಿ ಈಗ ಮಸ್ತ್ ಅದಾವ ಗೆಣಸಿನ ಟೇಸ್ಟ್. ಏನು ತಿಂದ್ರು ಗೆಣಸಿನ ಟೇಸ್ಟ್ ಹಾಂ. ಎರಡು ಪಪ್ಪಾಯ ಹಣ್ಣು ಕಟ್ ಮಾಡಿ ತಿಂದಾರ್ರಿ. ಇನ್ನು 4 ಪಪ್ಪಾಯ ಹಣ್ಣು ಗಟ್ಟಿದವು. ಒಳಗೆ ಕೆಮ್ಮು ಸಹ ಕಲರ್ ಅದಾವ್ರಿ. ಹೊರಗಿಂದ ಹಣ್ಣಾಗೆ ಹಣ್ಣು ಮಾತ್ರ ಗಟ್ಟಿ ಒಂಥರ ಇದ್ದಂಗೆ ನ್ಯಾಚುರಲ್ ಅಲ್ರಿ. ಇದೆಲ್ಲ ಆದ್ಮೇಲೆ ನೋಡಕ್ ಇದು ಇದ್ರೂ ಒಳಗೆ ಗಟ್ಟಿ ಇರ್ತಾವು. ನಾವು ಬಜಾರ್ದಾಗ ತಗೊಳ್ಳೋ ಹಣ್ಣು ಹೆಂಗಿರ್ತಾವ, ಹೊರಗಡೆ ನೋಡಕ್ ಇನ್ನೂ ಹಸಿರೇ ಇರ್ತಾವ, ಒಳಗೆ ಹಣ್ಣಾಗಿರ್ತಾವ. ಗಿಡದಲ್ಲಿಂದ ಇಳಿಸಿ ಪಾಡಿಗೆ ಹಾಕಿ ಹಣ್ಣು ಮಾಡೋದೇ ಬೇರೆ. ಅವು ಅರ್ಜೆಂಟಾಗಿ ಇಳಿಸಿ ಅವಕ್ಕೆಲ್ಲ ಎಣ್ಣೆ ಪೌಡ್ರ್ ಒಟ್ಟು ಏನಾದರೂ ಮಾಡಿ ಲಗುನ ಹಣ್ಣು ಮಾಡಿಸೋದು ಟೇಸ್ಟೇ ಬೇರೆ ಇರ್ತಾವೆ. ಇರ್ಲಿಕ್ಕೆ ಈ ಗೆಣಸಿನ ಸೀಸನ್ ಏನೋ ಗೊತ್ತಿಲ್ಲ. ಒಟ್ಟು ಮಮ್ಮಿ ತೊಗೊಂಬಂದಾರ, ಕುದಿಸ್ಯಾರ. ತಿನ್ನಕ್ಕೆ ನನಗಂತೂ ಭಾಳ ಇಷ್ಟ. ಈಗೆಲ್ಲ ಕೆಂಪು ಗೆಣಸು ಬರ್ತಾವ್ರಿ. ಅವು ಬರೀ ಒಂದೇ ಕಲರ್ ಗೆಣಸು ಇದ್ದಿದ್ದು. ಇವು ಟೇಸ್ಟ್ ಇರ್ತಾವ. ಆದ್ರೆ ಗೆಣಸಿನೊಳಗೆ ಯಾರ್ಯಾರು ತಿಂದ್ರಿ ಕಮೆಂಟ್ ಮಾಡಿ ಹೇಳ್ರಿ. ಆಮೇಲೆ ಸಿಗುಂಬೆ ಎಲ್ಲತ್ತೈತಿ. ನಾನು ಅದ ನೋಡಕ್ ಬಂದೀನಿ. ಇಲ್ಲಿ ಚಪ್ಪಲ್ ಹಾಕೊಂಡು ಏನೋ ಪುಟ್ಟ ಮುಳ್ಳ್ಯಾಗ ಹೋಗಿ ಆ ಪುಟ್ಟ ಕಣ್ಣಿಗಿಣ್ಣಾಗ ಹರ್ಕೊಂಡೆ ಅಂದ್ರೆ ಭಾಳ ಏನು ಪುಟ್ಟ ನಿಂದು? ಇಲ್ಲಿ ಬಾ ಅಪ್ಪಾಜಿ, ಬಾ ಬಂಗಾರಿ. ನಮ್ಮ ಸಿರಿ ನೋಡ್ರಿ ಇಲ್ಲಿ ಬಿಟ್ಟಂದ್ರಿ ಸದ್ದು ಏಟು. ಬಾ ಬಾ. ಇವ ಸಾಲೇನಿ ಸಾಲಿಲ್ಲ ನಿಮ್ದು? ಸಾಲಿಲ್ಲ ಯಾವ್ಡಿಗೆ ಸಾಲಿ? ಊಟಕ್ಕೆ ಬಂದಿರನ? ಹೋಗಿರ ಇಲ್ಲಿ ಅತ್ತ? ಯಾಕ ಓಂಕಾರ ಸರಿ ಇಲ್ಲಿ ಸುಟ್ಟಿ ಕೊಟ್ರನ? ಬರ್ರಿ ಹರ್ಕೊಂಡ್ರಿ. ಇಲ್ಲಿ ಸಾಕು ಕಡಿ ಬಲ್ಲಿ ಆಡ್ ಬರ್ರಿ. ಕಂಟಿ ಸಿಡಿದ್ರಾಗ ಕಣ್ಣ ಹಾಕೋ ನೋಡಿ ಎಲ್ಲರೂ ನೋಡ್ರಿ. ನೀವು ಬೇಗ ಶಾಣೆ ಇದ್ರೆ ಮುಗಿತಾನ ಸುಬ್ಬ. ಏ ಮುಳ್ಳ ಓಂಕಾರ ಬರ್ರಿ ನಡ್ರಿ. ನಮ್ಮನಿ ಇದು ಮಾಡ್ತಾರೆ. ಏ ಶ್ರೀಯಾ, ನಮ್ಮ ಶ್ರೀದಂತೂ ಕತ್ತಿ. ಚಪ್ಪಲ್ಲ ಹೋಗು, ಚಪ್ಪಲ್ ಹಾಕೊಂಬ ಫಸ್ಟ್. ಓಮು ಈ ಗಾಡಿ ಆಡಪ್ಪಾಜಿ. ಈ ಗಾಡಿ ನೋಡ್ರಿ ನಮ್ಮ ಖುಷಿಗೆ ಸ್ನೇಹಾಗ ಮಾಡಿಸಿ ಗಾಡಿದ್ದು. ಹ್ಞೂ ಓಮು ಗಾಡಿ ಆಡಿದನ. ಈ ಗಾಡಿ ಆಡು. ಓ ನಮ್ಮ ಖುಷಿಗೆ ಸ್ನೇಹಾಗ ಮಾಡಿಸಿರೋ ಗಾಡಿ. ಯಾರೇ ಇಬ್ರು ಆಡ್ದಾರ, ಒಳ್ಳೆ ಯಾರು ಅಡಿಲ್ರಿ ಇದನ್ನು. ಎರಡು ಕೈಲಿ ಆಡು, ಎರಡು ಕೈಲಿ ಆಡು ಓಪ. ಆಡು. ಒಂದೇ ಕಿಲೋ ಆಡಕ್ಕೆ ನೋಡ್ತಾನೆ ನೋಡ್ರಿ ಓಂಕಾರ. ಮ್ಯಾಗ ಮಾಡಿಸಿದ್ರಿ? ಯಾರು ಹೋಗಿಸ್ತಾರ? ಬಾಟ್ಲಿ ನೋಡ್ರಿ ಸುಮ್ಮ ಹೊಡ್ಕೋತ ಆಡಕತ್ತಿದ್ರು. ಅದನ್ನ ಈಗ ಮ್ಯಾಗ ಹೋಗಿ ಸಿಟ್ಟಾರ. ಈಗ ಇಲ್ಲಿ ಬಾಪಿಲ್ಲ ತೆಗಿತೀನಿ ಬರ್ರಿ. ಕಾರ್ಬಾರ್ಗಳು ಎಲ್ಲರೂ ನೀವು ಬಾ ಇಲ್ಲಿ ವಿಡಿಯೋ ಮಾಡ್ಬರ್ರಿ. ಕಾಣಂಗೆ ಮಾಡಿ ಕರೆಕ್ಟಾಗಿ. ಸರು ನಾ ತೀರ್ತಂದೆ ನೀಂದು ಯಾವ ರೇಸಿನ್ರಿ? ಯಾರು ದಿಯಕ್ಕೂ ಅಂದ್ರೆ ದಿಕ್ಕು ತಿಕ್ಕಂಗಿ ನಮ್ಮ ಚಿನ್ನಪ್ಪ ಮಾತು ನೋಡ್ರಿ. ದಿಕ್ಕು ತಿಕ್ಕಂಗಿ
ಎಲ್ಲಿರೋದು ಕಟ್ಟಿ ನಮ್ದಿಲ್ಲ ಅಲ್ಲಿ ಕಟ್ಟಿಗೆ ತಗೊಂಡು ಆಡ್ಬೇಡ್ರಿ ಬಡ್ದಾವ ಯಾರಿಗಾರ ಹುಡುಗರು ಬರ್ತಾವ ಎಲ್ಲರೂ ಇಷ್ಟು ದಿನ ಎಲ್ಲ ಹುಡುಗರು ಟ್ಯೂಷನ್ ಹೋಗ್ತಿದ್ವಿ ಈಗ ಚಲೋ ಹೋಗುತ್ತಂತ ಟ್ಯೂಷನ್ ಸುಟ್ಟಿ ಮಾಡಿರಿ ಎಲ್ಲರೂ ನಾಳೆನೂ ಹೋಗಲ್ಲನ ಬಟ್ ಟ್ಯೂಷನ್ ಬಿಟ್ರಿ ಚಲೋ ಆಗುತ್ತಂತ ಶಶಿ ಹಬ್ಬ ಆಡಿಂದ ಹೋಗಾರ ಮೊಸರು ಶಶಿ ಹಬ್ಬ ಚಲೋ ಆಡಿ ಆದ್ಮೇಲೆ ಶಾಲೆಗೆ ಹೋಗ್ರಿ ರಾತ್ರಿ ತಕ್ಕ ಜೂನ್ ತಿಂಗಳದಾಗ ಶಾಲೆಗಳು ಆದ್ರೆ ಓದೋದು ಮಾತ್ರ ಶಶಿ ಹಬ್ಬ ಆಡಾದ್ಮೇಲೆ ಎಲ್ಲರೂ ಶಾಲೆಗೆ ಹೋಗಿ ನಾವು ಹಂಗೆ ಮಾಡ್ತಿದ್ದೀವಿ ಶಶಿ ಹಬ್ಬ ಆಡ್ತಂದ್ರೆ ಹೆಂಗ್ರಿ ಅಲ್ಲಿ ಹೊಲ್ದಾಗ ಬನಪ್ನುಲ್ಲ ಅಂತ ಐತಿ ಈಗೆಲ್ಲ ಫ್ಲಾಟ್ ಮಾಡ್ಯಾರ ಮನೆಗೂ ಆಗ್ಯಾವ್ರಿ ಅಲ್ಲಿ ಈ ಹೊಲ್ದಾಗ ಮಣ್ಣು ಚಲೋ ಸಿಗಲ್ಲ ಆ ಹೊಲ್ದಾಗ ಮಣ್ಣು ಸಿಗಲ್ಲ ಕಂಡಾಕ್ರಿ ಹೊಲದಾಟ ಹೋಗಿ ಒಂದು ಇಂಥ ತಾಳೆ ನಮ್ಮವ್ರನ್ನ ಕಳ್ಸಾರಿ ಮತ್ತು ಅವಾಗ ಹೆಂಗೆ ಹಿಂಗೆ ನಾವೇ ಕಳ್ಸಂಗಿಲ್ಲ ನನ್ನ ಮಕ್ಕಳು ಈಗ ನಾವೇ ಕಳ್ಸಲ್ರಿ ಈಗ ನಮ್ಮವ್ರು ಅವಾಗೆಲ್ಲ ಅವಾಗ ಏನು ಹಿಂಗೆ ಅಂಜಿಕೆನೂ ಇದ್ದಿದ್ದಿಲ್ಲ ಹಿಂಗೇನೋ ಅಪಾಯನೂ ಇದ್ದಿದ್ದಿಲ್ಲ ರೀ ಈಗಿನೂ ಕಣ್ಣಿಟ್ಟು ನೋಡ್ತೀವಿ ಅಂದ್ರೆ ಎದ್ನಿ ಬಿದ್ನಿ ನಮ್ಮ ಮಳೆ ತುಳಿದ್ ಹಿಂಗೆಲ್ಲ ಮಾಡ್ತಾರೆ ನಮ್ಮವರೆಲ್ಲ ದುಡ್ಕೊಂಡು ತಿನ್ನೋರು ಕೆಲ್ಸಕ್ಕೆ ಹೋಗೋರು ನಾವು ಹೆಣ್ಮಕ್ಳು ಅಂದ್ರೆ ನಾವು ಎಲ್ಲಿ ಬಿದ್ದಿದ್ದು ಅಲ್ಲಿ ಹೊಲಿಗೆ ಹಾಕೊಂಡ್ವಿ ಇಲ್ಲಿ ಹೊಲಿಗೆ ಹಾಕಿದ್ವಿ ಎಲ್ಲರ ಬಿದ್ದಿದ್ದು ಕಲಿಯಲಿ ಇಂಥವೇನೂ ಇಲ್ರಿ ಈಗ ಕಣ್ಣಿಟ್ಟು ನೋಡ್ಕೋತೀವಿ ಅಂದ್ರೆ ಇವೇನಾರು ಒಂದು ಮುಕ್ ಮಾಡ್ಕೊಳತ್ತಾರ ನಮ್ಮ ಹುಡುಗರು ಅವಾಗಿನ ಟೈಮ ಬೇರೆ ಈಗಿನ ಟೈಮ ಬೇರೆ ರೀ ಈಗೆಲ್ಲರೂ ಕಾಯ್ತಾರೆ ಈಗ ಮಕ್ಕಳನ್ನ ಕಾಯಕ್ಕೋಸ್ಕರನೂ ಒಬ್ರು ಮನ್ಯಾಗ ಕಾಯ ನಿಂತ್ಬಿಡ್ತಾರ ಅವಾಗೆಲ್ಲ ಸುಮ್ಮನೆ ಬಿಟ್ಟು ಹೋಗ್ಬಿಡೋರಿ ಈಗ ಯಾರೂ ಇದು ಮಾಡ್ತಿದ್ದಿಲ್ಲ ಅವಾಗ ನಮ್ಮ ಮಕ್ಕಳ ಶಾಲೆಗೆ ಹೋಗೋ ಮುಂದೆ ನಮ್ಮನ್ನು ಕರ್ಕೊಂಡು ಹೋಗ್ಬಿಡ್ತಿದ್ರಿ ಹಿಂದೆ ಈಗ ಶಾಲೆ ಮಕ್ಕಳನ್ನೇ ಹೆಚ್ಚು ಕಮ್ಮಿ ಮಾಡಿದ್ರೆ ನೀವು ಹಿಂಗೆ ಮಾಡಿದ್ರೆ ಕಳಿಸ್ಬೇಡ್ರಿ ಅಂತ ಹೇಳ್ತಾರೆ ಶಾಲ್ಯಾಗ ಈಗಿನ ಶಾಲೆ ಅವಾಗಿನ ಶಾಲೆ ಎಲ್ಲ ಫುಲ್ ಆಲ್ಮೋಸ್ಟ್ ಚೇಂಜ ಇಷ್ಟೇ ನೆನಪನ್ನು ಅಲ್ಲಿ ನಮ್ಮ ಮಕ್ಕಳಿಗೆ ಇದ್ದಿದ್ದು ಮತ್ತು ಮುಂದಿನವ್ರಿಗೆ ಸಿಗಂಗಿಲ್ಲ ಹಂಗತ್ತೆ ದಿನಗಳು ಕಾಲ ಕಳೆದು ಬಿಡ್ತಾವೆ ಮಣ್ಣು ತರಕ್ಕೆ ಹೋಗಿದ್ವಿ ನೋಡ್ರಿ ಆ ಮಣ್ಣು ತೊಗೊಂಬಂದು ಚಿಪ್ಪು ಚೆರಿಗೆ ಇಂಥವೆಲ್ಲ ತೊಗೊಂಡು ಅದ್ರೊಳಗೆ ತುಂಬಾರ ನಾವು ಮಣ್ಣು ಹಾಕಿ ಗೋಧಿ ಹಾಕಿ ಶಶಿ ಹಾಕಾರು ಕತ್ತಲ್ಕೊಂಡಾಗಿಟ್ರಿ ನನ್ನ ಶಶಿ ಚಂದ ನಿನ್ನ ಇವತ್ತೆಷ್ಟು 3 ದಿನಕ್ಕೆ ಆಗೋಕ್ಕೆ ಚಲೋ ಆಗ್ಬಿಡೋರು ಅವು ಶಶಿಗಳು ಬರಾಕ ಇಟ್ಟು ಒಟ್ಟು ಹಂಗೆ ಒಟ್ಟು ಒಬ್ಬೊಬ್ರು ಶಶಿ ಇಷ್ಟು ಚಂದ ಬರೋವು ಹಸಿರಾಗ ಬಂದ್ರೆ ನಿನ್ನ ಶಶಿ ಚಂದಿಲ್ಲ ನಾವು ಹಳದಿ ವರ್ಣ ಬಂದು ಶಶಿ ನನ್ನೂ ಚಂದ ನಿನ್ನೂ ಚಂದ ಗೋಧಿ ಹಾಕೋರು ಸಜ್ಜಿ ಹಾಕೋರು ಸಜ್ಜಿ ಶಶಿನೇ ಬೇರೆ ಗೋಧಿ ಶಶಿನೇ ಬೇರೆ ರೀ ಅವನ್ನೆಲ್ಲ ಶಶಿ ಆಡೋ ದಿನ ತಲೆಗಿಟ್ಕೊಂಡು ಸೀರೆ ಉಟ್ಕೊಂಡು ಇಷ್ಟು ಎಲ್ಲ ಮಾಡ್ಕೊಂಡು ಶಶಿ ಆಡಕ್ಕೆ ಹೋಗ್ರಿ ಅದನ್ನ ಹಾಗೆ ವಿಡಿಯೋನ ಭಾಳ ಲೆಂತಿ ಆಗ್ತೈತಿ ನೆಕ್ಸ್ಟ್ ವಿಡಿಯೋದಾಗ ಕಂಟಿನ್ಯೂ ಮಾಡೋಣ ಅಂತ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ ಅಂತ ಅಲ್ಲಿವರೆಗೂ ಇಲ್ಲಿ ಇವತ್ತಿನ ವಿಡಿಯೋಕ್ಕೆ ಬಾಯ್ ಹೇಳ್ತೀನಿ ಬಾಯ್ ಫ್ರೆಂಡ್ಸ್.